ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಮಹಾಲಕ್ಷ್ಮಿಯಾದ ಮಹಿಳೆಯು ಅಡುಗೆ ಮನೆಗೆ ಹೋಗಿ ಈ ಒಂದು ವಸ್ತುವನ್ನು ಮುಟ್ಟಿದರೆ ಇಡೀ ಕುಟುಂಬಕ್ಕೆ ಅಖಂಡ ಅದೃಷ್ಟ ಒಲಿಯುತ್ತದೆ. ಧನ ಸಂಪತ್ತಿನ ಜೊತೆಗೆ ಅಷ್ಟ ಐಶ್ವರ್ಯಗಳು ಪ್ರಾಪ್ತವಾಗುತ್ತವೆ. ಹಾಗಾದರೆ ಮನೆಯ ಮಹಾಲಕ್ಷ್ಮಿಯಾದ ಸ್ತ್ರೀಯರು ಪ್ರತಿನಿತ್ಯ ಮನೆಯಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕೆಂದು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಪ್ರತಿ ಮನೆಯಲ್ಲಿ ಮಹಿಳೆಯರು ತಮ್ಮ ಕುಟುಂಬದ ಒಳಿತಿಗಾಗಿ ಎಷ್ಟೋ ಪೂಜೆ ಪುನಸ್ಕಾರ ಉಪವಾಸ ವ್ರತಗಳನ್ನು ಆಚರಿಸುತ್ತಾರೆ. ತಮ್ಮ ಪತಿಗೆ ಪ್ರತಿ ಕೆಲಸದಲ್ಲಿಯೂ ಜಯ ಸಿಗಲಿ, ಅಖಂಡ ಅದೃಷ್ಟವು ಒಲಿಯಲಿ ಎಂದು ಬಯಸುತ್ತಾರೆ. ಹಾಗೆಯೇ ತಮ್ಮ ಇಡೀ ಕುಟುಂಬವು ಯಾವಾಗಲೂ ಸಂತೋಷದಿಂದ ಇರಬೇಕೆಂದು ಆಶಿಸುತ್ತಾರೆ. ಈ ರೀತಿಯ ಕನಸನ್ನು ಹೊತ್ತಿರುವ ಪ್ರತಿ ಮಹಿಳೆಯು ಮನೆಯಲ್ಲಿ ಈ 4 ಬದಲಾವಣೆಗಳನ್ನು ಮಾಡಿದರೆ ಸಾಕು, ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮ ಕುಟುಂಬಕ್ಕೆ ಲಭಿಸುತ್ತದೆ. ಇದರಿಂದ ಅದೃಷ್ಟವು ನಿಮ್ಮದೇ ಆಗುತ್ತದೆ. ಅದಕ್ಕಾಗಿ ಪ್ರತಿದಿನ ಬೆಳಗ್ಗೆ ಸ್ತ್ರೀಯರು ಎದ್ದ ತಕ್ಷಣ ತಮ್ಮ ಕೈಗಳನ್ನು ನೋಡಿಕೊಳ್ಳುತ್ತಾ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರ ದರ್ಶನಂ ಎಂಬ ಶ್ಲೋಕವನ್ನು ಹೇಳಬೇಕು. ನಂತರ ನಿಮ್ಮ ಮಾಂಗಲ್ಯವನ್ನು ನಿಮ್ಮ 2 ಕೈಗಳಲ್ಲಿ ಹಿಡಿದುಕೊಂಡು ಕಣ್ಣುಗಳಿಗೆ ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡಬೇಕು. ಏಕೆಂದರೆ ಮಾಂಗಲ್ಯದಲ್ಲಿ ಸರ್ವಮಂಗಳ ದೇವಿಯ ವಾಸವಿರುತ್ತದೆ. ಇದರಿಂದ ಪ್ರತಿ ಕೆಲಸದಲ್ಲಿಯೂ ಶುಭವಾಗುತ್ತದೆ ಎಂಬ ನಂಬಿಕೆ ಇದೆ. ನಂತರ ಮಹಿಳೆಯರು ಮರೆಯದೆ ಭೂಮಿಯನ್ನು ಸ್ಪರ್ಶಿಸಿ ಭೂದೇವಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಬೇಕು. ಇದರಿಂದ ನಿಮಗೆ ಭೂದೇವಿಯ ಆಶೀರ್ವಾದವು ದೊರೆಯುತ್ತದೆ. ಇತ್ತೀಚೆಗೆ ಸ್ತ್ರೀಯರು ಅವಸರದಲ್ಲಿ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗಿ ಆತುರದಲ್ಲಿ ಅಡುಗೆಯನ್ನು ಆರಂಭಿಸಿ ಬಿಡುತ್ತಾರೆ. ಹೀಗೆ ಮಾಡುವುದರಿಂದ ದಾರಿದ್ರ್ಯವು ಮನೆಗೆ ಅಂಟಿಕೊಳ್ಳುತ್ತದೆ. ಅದಕ್ಕಾಗಿ ಪ್ರತಿದಿನ ಬೆಳಗ್ಗೆ ಅಡುಗೆ ಮನೆಗೆ ಹೋಗುವ ಮುನ್ನ ಸ್ನಾನ ಮಾಡಿ ಹೋಗಬೇಕು. ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಕೈಕಾಲು ಮುಖವನ್ನು ತೊಳೆದ ನಂತರ ಮಾತ್ರ ಅಡುಗೆ ಮನೆಗೆ ಪ್ರವೇಶಿಸಬೇಕು. ಅವಸರದಲ್ಲಿ ಕೈಕಾಲು ಮುಖ ತೊಳೆಯದೆ ಅಡುಗೆ ಮನೆಯನ್ನು ಪ್ರವೇಶಿಸಬಾರದು. ಇದರಿಂದ ಬಡತನ ದಾರಿದ್ರ್ಯವು ವಕ್ಕರಿಸಿಕೊಳ್ಳುತ್ತದೆ. ಅದಕ್ಕಾಗಿ ಈ ನಿಯಮವನ್ನು ಪಾಲಿಸಿ ಅಡುಗೆ ಮನೆಯನ್ನು ಪ್ರವೇಶಿಸಿ. ನಂತರ ಅಗ್ನಿದೇವನಿಗೆ ನಮಸ್ಕರಿಸಿ ಒಲೆಯನ್ನು ಹಚ್ಚಬೇಕು. ಹಾಗೂ ಮಾತೆ ಅನ್ನಪೂರ್ಣೇಶ್ವರಿ ದೇವಿಯನ್ನು ನೆನೆದು ನಮಸ್ಕರಿಸಿ ಒಲೆಯನ್ನು ಹಚ್ಚಬೇಕು. ಇನ್ನು ಮಾತೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಅಡುಗೆ ಮನೆಗೆ ಹೋಗಿ ಒಲೆಯನ್ನು ಹಚ್ಚಿದ ನಂತರ ಮೊದಲಿಗೆ ಲಕ್ಷ್ಮೀದೇವಿಗೆ ಪ್ರಿಯವಾದ ಹಾಲನ್ನು ಬಿಸಿ ಮಾಡಬೇಕು. ನಂತರ ಉಳಿದ ಅಡುಗೆಗಳನ್ನು ಆರಂಭಿಸಬೇಕು. ಹೀಗೆ ಮಾಡುವುದರಿಂದ ಹಾಲು ಉಕ್ಕುವ ರೀತಿಯಲ್ಲಿಯೇ ನಿಮ್ಮ ಮನೆಯು ಅಭಿವೃದ್ಧಿ ಹೊಂದುತ್ತದೆ. ಅದಕ್ಕಾಗಿ ತಪ್ಪದೆ ಈ ಕೆಲಸವನ್ನು ಮಾಡಬೇಕು. ಇನ್ನು ಮಾತೆ ಮಹಾಲಕ್ಷ್ಮೀ ದೇವಿಯು ಸ್ವಚ್ಛತೆ ಇರುವಲ್ಲಿ ಮಾತ್ರ ನೆಲೆಸುತ್ತಾಳೆ. ಅದಕ್ಕಾಗಿ ಯಾವಾಗಲೂ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಇನ್ನು ಅಡುಗೆ ಮನೆಯಲ್ಲಿ ಹಿಂದಿನ ದಿನದ ರಾತ್ರಿ ಸಮಯದ ಯಾವುದೇ ಮುಸುರೆ ಪಾತ್ರೆಗಳು ಇರದಂತೆ ನೋಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಅಡುಗೆ ಮನೆಯ ಸಿಂಕಿನಲ್ಲಿ ಎಂಜಲು ಪಾತ್ರೆಗಳನ್ನು ತೊಳೆಯದೆ ಹಾಗೆ ಬಿಟ್ಟು ಮಲಗಬೇಡಿ. ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಬಳಸಿದ ಹಳೆಯ ಬಟ್ಟೆಗಳನ್ನು ಮಸಿ ಬಟ್ಟೆಯಾಗಿ ಬಳಸಬಾರದು. ಇದರಿಂದ ದರಿದ್ರ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ವಾಸಿಸುತ್ತಾಳೆ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಕಷ್ಟಗಳು, ಬಡತನ ಹೆಚ್ಚುತ್ತದೆ. ಅದಕ್ಕಾಗಿ ಈ ತಪ್ಪನ್ನು ಮಾಡಬೇಡಿ. ಇನ್ನು ಬೆಳಗ್ಗೆ ಅಡುಗೆ ಮನೆಯನ್ನು ಪ್ರವೇಶಿಸಿ ಹಾಲನ್ನು ಕಾಯಿಸುವಾಗ ಅಥವಾ ಅಡುಗೆಯನ್ನು ಮಾಡುವಾಗ ದೇವರ ಶ್ಲೋಕಗಳನ್ನು ಕೇಳಿದರೆ ಒಳ್ಳೆಯದು. ಇದರಿಂದ ಇಡೀ ದಿನ ನಿಮ್ಮ ಮನಸ್ಸು ಉಲ್ಲಾಸದಿಂದ ದೈವಿಕ ಭಾವನೆಯಿಂದ ಕೂಡಿರುತ್ತದೆ. ಹಾಗೆಯೇ ಮಹಿಳೆಯರು ಅಡುಗೆ ಮನೆಗೆ ಹೋಗಿ ಹಾಲನ್ನು ಕಾಯಿಸಿದ ನಂತರ ಯಾವ ವಸ್ತುವನ್ನು ಸ್ಪರ್ಶಿಸಬೇಕೆಂದು ನೋಡುವುದಾದರೆ ಅದು ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದ ಹರಿದ್ರ. ಹರಿದ್ರ ಎಂದರೆ ಅರಿಶಿನ. ಒಂದು ಚಿಕ್ಕ ಬಟ್ಟಲಿನಲ್ಲಿ ಅರಿಶಿನದ ಪುಡಿಯನ್ನು ಅಥವಾ ಅರಿಶಿನದ ಕೊಂಬನ್ನು ಪ್ರತಿದಿನ ಸ್ಪರ್ಶ ಮಾಡಲು ಅಡುಗೆ ಮನೆಯಲ್ಲಿ ಎತ್ತಿಟ್ಟುಕೊಳ್ಳಿ. ಅರಿಶಿನವು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪವಾಗಿದೆ. ಯಾವ ಮಹಿಳೆಯು ಬೆಳಗ್ಗೆ ಎದ್ದು ಅಡುಗೆ ಮನೆಯನ್ನು ಪ್ರವೇಶಿಸಿದ ನಂತರ ಹಾಲನ್ನು ಬಿಸಿ ಮಾಡಿದ ನಂತರ ಅರಿಶಿನವನ್ನು ಮುಟ್ಟುತ್ತಾಳೋ ಅಂಥವರ ಮನೆಗೆ ಸಿರಿ ಸಂಪತ್ತುಗಳು ಪ್ರಾಪ್ತವಾಗುತ್ತವೆ ಎಂಬ ಬಲವಾದ ನಂಬಿಕೆ ಇದೆ. ಅದಕ್ಕಾಗಿ
ಮಹಿಳೆಯರು ಪ್ರತಿನಿತ್ಯ ಈ ಚಿಕ್ಕ ಕೆಲಸವನ್ನು ಮಾಡುವುದು ಒಳ್ಳೆಯದು. ಮನೆಗೆ ಮಹಾಲಕ್ಷ್ಮೀ ದೇವಿಯ ಆಗಮನವಾಗಲು, ಸುಖ ಸಂತೋಷದ ಜೀವನವು ಪ್ರಾಪ್ತಿಯಾಗಲು ಸ್ತ್ರೀಯರು ಈ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಈ ಬದಲಾವಣೆಗಳಿಂದ ಜೀವನವು ಅಭಿವೃದ್ಧಿಯನ್ನು ಹೊಂದುತ್ತದೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.